ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ರಾಜ್ಯಸಭಾ ಚುನಾವಣೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಡುವೆ ಪ್ರತಿಷ್ಠೆಯ ಫೈಟ್ ನಡೀತಾ ಇದೆ. 5ನೇ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆಯದೆ ಗೊಂದಲದ ಗೂಡಾಗಿದೆ ರಾಜ್ಯಸಭಾ ಚುನಾವಣಾ ಅಖಾಡ. ಕಾಂಗ್ರೆಸ್ಗೆ ಅಡ್ಡ ಮತದಾನದ ಆತಂಕ ಕಾಡ್ತಾ ಇದೆ. ಮೈತ್ರಿಗೂ ಟೆನ್ಷನ್ ಶುರುವಾಗಿದೆ. ಆಡಳಿತ ಪಕ್ಷ, ವಿಪಕ್ಷಗಳಿಂದ ರೆಸಾರ್ಟ್ ಪಾಲಿಟಿಕ್ಸ್ ನಡೆಯುವಂತಹ ಸಾಧ್ಯತೆ ಇದೆ. ಇದೇ 27ನೇ ತಾರೀಕು ನಡೆಯುತ್ತೆ ರಾಜ್ಯಸಭಾ ಚುನಾವಣೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, 4 ಜನ ಗೆಲ್ಲೋದಕ್ಕೇನು ಕಷ್ಟ ಇಲ್ಲ, ಬಟ್ 5ನೇ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿ ಒಂದ್ ರೀತಿ ಎಲ್ರಿಗೂ ಆತಂಕವನ್ನ ತಂದೊಡ್ಡಿದೆ ಜೆಡಿಎಸ್. ಯಾವ ರೀತಿಯಾದಂತಹ ಲೆಕ್ಕಾಚಾರ, ಸದ್ಯ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಸರ್ಕಸ್ಗಳು ನಡೀತಾ ಇವೆ ಅಖಾಡದಲ್ಲಿ? ವಿದೇಶ ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯಸಭಾ ಚುನಾವಣಾ ಅಖಾಡ ಈಗ ಪ್ರತಿಷ್ಠೆ ಕಣವಾಗಿ ಕೂಡ ಈಗ ಮಾರ್ಪಟ್ಟಿರುವಂತದ್ದು. ಇದೇ ತಿಂಗಳ 27ನೇ ತಾರೀಕು ರಾಜ್ಯಸಭಾ ಚುನಾವಣೆ ಕೂಡ ನಡೀತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳಲು ಕೊನೆಯ ದಿನವಾಗಿತ್ತು. ಆದ್ರೆ ಎಲ್ಲೊಂದು ಕಡೆ 5ನೇ ಅಭ್ಯರ್ಥಿಯಾಗಿರುವಂತಹ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ವಾಪಸ್ ಹಿಂತೆಗೆದುಕೊಳ್ಳದ ಕಾರಣ ಇದು ಈಗ ಚುನಾವಣೆ ಕೂಡ ನಡೆಯುವುದು ಅನಿವಾರ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತೆ ಪ್ರತಿಪಕ್ಷ ಬಿಜೆಪಿ, ಜೆಡಿಎಸ್ ನಡುವೆ ಅಡ್ಡ ಮತದಾನದ ಆತಂಕ ಈಗ ಎದುರಾಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಅಡ್ಡ ಮತದಾನ ಆತಂಕ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂತ ಕಾಣಿಸುತ್ತೆ. ಹಾಗಾಗಿ 27ನೇ ತಾರೀಕು ರಾಜ್ಯಸಭಾ ಚುನಾವಣೆ ಇರುವಂತದ್ದು. ತಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಲೆಕ್ಕಾಚಾರದ ಭಾಗವಾಗಿ ಒಂದು ರೆಸಾರ್ಟ್ ಆಗಿರ್ಬೋದು, ಇಲ್ಲಾಂದ್ರೆ ಪಂಚತಾರ ಹೋಟೆಲ್ ನಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸುವಂತ ಒಂದು ಪ್ರಯತ್ನಕ್ಕೆ ಈಗ ಚರ್ಚೆ ನಡೆಯುತ್ತಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ರೆ. ಅದ್ರ ಜೊತೆಗೆ ಪ್ರತಿಪಕ್ಷ ಬಿಜೆಪಿ, ಜೆಡಿಎಸ್ ಅಲ್ಲಿ ಕೂಡ ಒಂದು ರೀತಿ ಅಡ್ಡ ಮತದಾನ ಆಗ್ಬೋದು ಅನ್ನುವಂಥದ್ದು ಏನೇ ಇದ್ರೂ ಕೂಡ ಒಂದು ಹಂತದಲ್ಲಿ ಅವರಿಗೆ ನಮ್ಮ ಶಾಸಕನ ಹಿಡಿದಿಟ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಅವರಲ್ಲೂ ಮೊಳಕೆ ಹೊಡೆದಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಈ ಹಿನ್ನೆಲೆ ಒಂದು ಕುಪೇಂದ್ರ ರೆಡ್ಡಿ ಅವ್ರನ್ನ ಗೆಲ್ಸ್ಕೊಳ್ಳೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ, ಜೆಡಿಎಸ್ ಇರುವಂತದ್ದು. ಯಾಕಂತಂದ್ರೆ 3 ಸ್ಥಾನಗಳು ಕಾಂಗ್ರೆಸ್ ನಿರಾಯಸವಾಗಿ ಗೆಲ್ಲುವಂತ ಅವಕಾಶ ಇದೆ, 1 ಸ್ಥಾನ ಬಿಜೆಪಿ ನಿರಾಯಸವಾಗಿ ಗೆಲ್ಲುವಂತ ಅವಕಾಶ ಇರುವಂತದ್ದು. ಆದ್ರೆ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಅನಿವಾರ್ಯ ಕೂಡ ಮತಗಳ ಸಂಖ್ಯೆ ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಮತಗಳನ್ನ ಸೆಳೆಯಬೇಕಾದ, ಪಕ್ಷೇತರ ಮತಗಳನ್ನ ಸೆಳೆಯಬೇಕಾದಂತ ಅನಿವಾರ್ಯತೆ ಈಗ ಕೂಡ ಬಿಜೆಪಿ, ಜೆಡಿಎಸ್ ಇದೆ. ಈ ಕಾರಣಕ್ಕಾಗಿ ಕೂಡ ಈಗಾಗಲೇ ಪಕ್ಷೇತರ ಶಾಸಕರಾಗಿರ್ಬೋದು ಮತ್ತೆ ಕಾಂಗ್ರೆಸ್ನ ಕೆಲವು ಶಾಸಕರನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನ ಬಿಜೆಪಿ, ಜೆಡಿಎಸ್ ಇಂದ ಈಗ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ ತಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಲೆಕ್ಕಾಚಾರದಲ್ಲಿ ರೆಸಾರ್ಟ್ಗೆ ಕರೆದೊಯ್ಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ವಿದ್ಯಾರ್ಥಿ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ರಾಜ್ಯಸಭಾ ಚುನಾವಣಾ ಅಖಾಡ ಪ್ರತಿಷ್ಠೆಯ ಗೂಡಾಗ್ಬಿಟ್ಟಿದೆ. ಬಟ್ 5ನೇ ಅಭ್ಯರ್ಥಿ ಅಖಾಡದಲ್ಲಿರೋದ್ರಿಂದ ಅಡ್ಡ ಮತದಾನದ ಆತಂಕ ಆಡಳಿತಾರೂಢ ಕಾಂಗ್ರೆಸ್ಗೆ ಕಾಡ್ತಾ ಇರೋದು. ಹಾಗಾಗಿ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇವೆ. ಅಡ್ಡ ಮತದಾನದ ಆತಂಕದಿಂದಾಗಿ ಶಾಸಕರನ್ನ ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಪಕ್ಷಗಳು ಮಾಡುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.